ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಎದ್ದು ಸಾಸವಳಿ ಗುಡಿಕೊಂಡೆ. ಇಲ್ಲಿ ಸಾಸವಳ್ಳಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸ್ಟ್ರೈಕ್ ನಡೀತಿತ್ತು. ಸ್ಟ್ರೈಕ್ ಏನಕ್ಕಪ್ಪ ಅಂದರೆ ಮೆಡಿಷನ್ ಮತ್ತು ಟೈಮಿಂಗ್ ಸರ ಆಂಬುಲೆನ್ಸ್ ಇಲ್ಲದ ರೀತಿ ಸ್ಟ್ರೈಕ್ ನಡೀತಿತ್ತು. ಇದನ್ನು ಬೇಗನೆ ಸಾಲ್ವ್ ಮಾಡ್ಬೇಕೆಂದು ಕೇಳ್ಕೊಳ್ಳುತ್ತೇವೆ. ಅಲ್ಲ, ಫಸ್ಟ್ನೇ ಪೀಳಿಗೆ ಬಂಕ್ ಹೊಡೆದು ಮನೆ ಹೋಗೋದಾರೆ ನಮ್ಮ ಹುಡುಗರು. ಪೀಡೆ ಮಾಡ್ತೀನಿ ಅಂತ ಮಕ್ಕ ಮುಚ್ಚಿ ಅಂತ ನೋಡ್ರಿ, ಅವರು ಕಳ್ಳ ಮಾಡ್ತಾರೆ. ಹಂಗೆ ನಮ್ಮ ಹುಡುಗರನ್ನ ಮನೆ ಕಡೆ ಕರ್ಕೊಂಡು ಹೊಂಟೆ ಫ್ರೆಂಡ್ಸ್. ಹಂಗೆ ಹೊಲಕ್ಕೆ ಹೋಗೋಣ ಅಂತ ಹೊಂಟೆ ಫ್ರೆಂಡ್ಸ್. ಹೊಲಕ್ಕೇನು ಕಪ್ಪ ಬಂದಿದ್ದು ಅಂದರೆ ಮೆಕ್ಕೆಜೋಳ ಕದಿಯಕ್ಕೆ. ಕಳ್ಳ 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 ಏಯ್ ಕಳ್ಳ. ನಾನು ನಮ್ಮಣ್ಣ ಮೆಕ್ಕೆಜೋಳ ತೆಂಕೆಂದೆ ಮನೆ ಕಡೆ ಹೊಂಟಿವಿ ಫ್ರೆಂಡ್ಸ್. ಏನೇ ಆಗಲಿ ತೆಂಕೆಂಬಂದಿರೋವು ಭಾರಿ ಟೇಸ್ಟ್ ಇದ್ದು ಫ್ರೆಂಡ್ಸ್. ನಮ್ಮ ಹನ್ನಳ್ಳಿ ಗ್ರಾಮದಲ್ಲಿ ಈ ಹಸು ಕಾಣ ಇದೆ. ನಿನ್ನೆ ನೈಟು ಹುಡುಕಿ ಕೂತವರಿಗೆ 5,000 ಬಹುಮಾನ ಸಿಗುತ್ತದೆ. ಮೇಲ್ಗಡೆ ಇರುವ ನಂಬರ್ಗೆ ಕಾಲ್ ಮಾಡಿ. ನಮ್ಮ ರೈತರಿಗೆ ಏನು ಹೇಳುತ್ತೇನೆ ಅಂದರೆ, ಹಸುಗಳನ್ನು ರೋಡಲ್ಲಿ ಕಟ್ಟಬೇಡಿ, ಆದಷ್ಟು ಒಳಗಡೆ ಕಟ್ಟಿ ಅದಕ್ಕೊಂದು ವ್ಯವಸ್ಥೆ ಮಾಡ್ರಿ. ನೈಟ್ ಹೊತ್ತು ಕಳ್ತನ ಮಾಡ್ತಾರೆ. ಇದು ನಮ್ಮ ಗ್ರಾಮದಲ್ಲಾಗಿದೆ. ನೆಕ್ಸ್ಟ್ ಎಲ್ಲೂ ಆಗಬಾರ್ದು. ಎಚ್ಚರಿಕೆ ಆಗಿರಿ ರೈತರೆ. ಟ್ಯಾಕ್ಟ್ರಿ ತಗೊಂಡು ಸಾಸವಳಿ ಗುಡಿಕೊಂಡಿ ಫ್ರೆಂಡ್ಸ್. ಸಾಸವಳಿಗೆ ಏನಕ್ಕಪ್ಪ ಬಂದಿದ್ದು ಅಂದರೆ, ನಮ್ಮ ಅಂಗಡಿದು ಮೇಲೆ ಸೆಡ್ ಹಾಕ್ಬೇಕಾಯ್ತು, ತಗಡು ಸೆಡ್ಡು. ಹಂಗೆ ತಗಡು ಸೀಟು ಹಂಗೆ ಆಂಗ್ಲರ್ ಪುಟ್ಟಿ ಎರ್ಕಿನವರ ಅಂತ ಬಂದಿದ್ದೀವಿ ಫ್ರೆಂಡ್ಸ್. ಆಂಗ್ಲರ್ ಪುಟ್ಟಿಗಳು ಎಲ್ಲ ತೂಕೊಂಬಿಡ್ಸಿದ್ವಿ ಫ್ರೆಂಡ್ಸ್. ಹಂಗೆ ಟ್ಯಾಕ್ಟ್ರಿಗೆಲ್ಲ ಲೋಡ್ ಮಾಡಿದ್ದೀವಿ ಫ್ರೆಂಡ್ಸ್. ತಗಡು ಶೀಟು ಮತ್ತು ಆಂಗ್ಲರ್ ಪುಟ್ಟಿಗಳೆಲ್ಲ ಲೋಡ್ ಮಾಡಿದ್ದೀವಿ. ಟೈಮ್ ನೋಡಿದರೆ 8:30 ಆಗಿತ್ತು. ಸೀದಾ ಹೋಲ್ಪಡಿ ಕುಂತೀವಿ ಫ್ರೆಂಡ್ಸ್. ಇವತ್ತಿನ ಲ್ಯಾಗ್ ಇಷ್ಟ, ನಾಳೆ ಸಿಗೋಣ ಫ್ರೆಂಡ್ಸ್. ಬಾಯ್.